ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ಜಗತ್ತಿನ ಗುಲಾಮ ಅಂತ ಅನ್ಕೊಂಡಿರೋ ಅಮೆರಿಕದ ಅಹಂಕಾರಿ ಅಧ್ಯಕ್ಷ ಟ್ರಂಪ್ ಭಾರತ ಮತ್ತು ಅಮೆರಿಕ ಸಂಬಂಧವನ್ನ ಪೂರ್ತಿ ನಾಶ ಮಾಡೋ ರೀತಿ ಕಾಣಿಸ್ತಾ ಇದೆ. ಈಗ ಭಾರತಕ್ಕೆ ಟ್ರಂಪ್ ಡೆಡ್ ಲೈನ್ ಹಾಕಿದ್ದಾರೆ. ಮುಂದಿನ 24 ಗಂಟೆ ಅಷ್ಟೇ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಭಾರತ ಹೀಗೆ ಕಂಟಿನ್ಯೂ ಮಾಡಿದ್ರೆ ಭಾರತದ ಮೇಲೆ ಸದ್ಯ ಇರೋ 25% ಟ್ಯಾರಿಫ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿ ಯುಕ್ರೇನ್ ಯುದ್ಧಕ್ಕೆ ಫಂಡಿಂಗ್ ಕೊಟ್ಟಂಗಾಗ್ತಾ ಇದೆ. ಪುಟಿನಿಗೆ ದುಡ್ಡು ಹೋಗ್ತಾ ಇದೆ ಯುದ್ಧ ಮಾಡಕ್ಕೆ. ಭಾರತ ಈ ಕೆಲಸವನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನನ್ನ ಇಷ್ಟ ಬಂದ ಹಾಗೆ ನೀವು ಮಾಡಬೇಕು ಅನ್ನೋ ತರ ಇದೆ ಟ್ರಂಪ್ ಅಜ್ಜನ ಬಿಹೇವಿಯರ್. ಜೊತೆಗೆ ಭಾರತದ ದೊಡ್ಡ ಸಮಸ್ಯೆ ಅಂದ್ರೆ ಅವರು ನಮ್ಮ ಮೇಲೆ ಬೇಕಾಬಿಟ್ಟಿ ಟ್ಯಾರಿಫ್ ಹಾಕ್ತಾರೆ. ಅವ್ರು ಮಾತ್ರ ಟ್ಯಾರಿಫ್ ಹಾಕಬಾರದು ಅಂತಾರೆ, ನಮಗೆ ಅವ್ರು ಹಾಕ್ತಾರೆ. ಅವ್ರ ಜೊತೆಗೆ ವ್ಯಾಪಾರ ಮಾಡೋದೇ ಬಹಳ ಕಷ್ಟ ಅಂತ ಹೇಳಿದ್ದಾರೆ. ಅಮೆರಿಕದ ಮಾಧ್ಯಮಕ್ಕೆ ಕೊಟ್ಟ ಇಂಟರ್ವ್ಯೂನಲ್ಲಿ ಟ್ರಂಪ್ ಈ ರೀತಿ ಹೇಳಿದ್ದಾರೆ. ಟ್ರಂಪ್ ಇದನ್ನ ರಿಪೀಟೆಡ್ಲಿ ಹೇಳ್ತಾ ಬರ್ತಿದ್ದಾರೆ. ಇದಕ್ಕೆ ಆಲ್ರೆಡಿ ಭಾರತ ಪ್ರತಿಕ್ರಿಯೆ ಕೊಟ್ಟ ಆಗಿದೆ. ನಮ್ಮನ್ನ ಟಾರ್ಗೆಟ್ ಈ ರೀತಿ ಮಾಡಕ್ ಬರಬೇಡಿ, ಭಾರತಕ್ಕೆ ಏನ್ ಮಾಡಬೇಕು ಅದನ್ನ ಗೊತ್ತಿದೆ ಏನ್ ಮಾಡಬೇಕು ಅಂತ, ಅದನ್ನ ಮಾಡುತ್ತೆ ಭಾರತ ಅಂತ ಅಮೆರಿಕ ಹೇಳಿತ್ತು. ನೀವು ಫಸ್ಟ್ ಅಮೆರಿಕ ಮತ್ತು ಯುರೋಪ್ನವರು ರಷ್ಯಾದಿಂದ ತರಿಸ್ಕೊಳ್ತಿರೋದನ್ನ ಫಸ್ಟ್ ನಿಲ್ಲಿಸಿ. ಅಣು ಇಂಧನದಿಂದ ಹಿಡಿದು ಅಣು ಇಂಧನಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ ಇಂದ ಹಿಡಿದು ನಿಮ್ಮ ಯುರೋಪಿನ ಮಿತ್ರರಂತೂ ಅವರಿಗೆ ರಷ್ಯಾದ ನ್ಯಾಚುರಲ್ ಗ್ಯಾಸ್ ಬೇಕು, ಆಯಿಲ್ ಪ್ರಾಡಕ್ಟ್ ಬೇಕು, ಎಲ್ಲ ಬೇಕು, ತರಿಸ್ಕೊಳ್ತಾ ಇದಾರಲ್ಲ ಅಂತ ಭಾರತ ಅಮೆರಿಕಾಗೆ ಕನ್ನಡಿ ಹಿಡಿದಿತ್ತು. ಆದ್ರೂ ಕೇರ್ ಮಾಡದ ಟ್ರಂಪ್ ಮತ್ತೆ ಟಿವಿಗೆ ಬಂದು ಇಂಟರ್ವ್ಯೂ ಕೊಟ್ಟು, ಫೋನ್ನಲ್ಲಿ ಇಂಟರ್ವ್ಯೂ ಕೊಟ್ಟು ಈ ರೀತಿ ಬೆದರಿಕೆ ಹಾಕಿದ್ದಾರೆ ಭಾರತಕ್ಕೆ 24 ಗಂಟೆಲಿ ಟ್ಯಾರಿಫ್ ಜಾಸ್ತಿ ಮಾಡ್ತೀನಿ ಅಂತ. ನೇತ್ರಾವತಿ ತೀರದ ಸಾಮೂಹಿಕ ಸಮಾಧಿ ಆರೋಪಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾನೆ ಇದೆ. ಅರಣ್ಯ ಪ್ರದೇಶದಲ್ಲಿ ದೂರುದಾರ ತೋರಿಸಿದ ಒಂದೊಂದು ಪಾಯಿಂಟ್ನಲ್ಲಿ ಗುಂಡಿ ಅಗೆದು ಶೋಧ ಕಾರ್ಯಾಚರಣೆ ಮಾಡ್ತಾ ಇರೋ ಹೊತ್ತಲ್ಲೇ ಬೇರೆ ಕಡೆ ಆತ ಪಾಯಿಂಟ್ ಮಾಡಿದ್ದ 13 ಕಡೆ ಬಿಟ್ಟು ಇನ್ನೊಂದು ಕಡೆ ಮನುಷ್ಯನ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ದೂರುದಾರ 11ನೇ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಅಂದ್ರೆ ಬಂಗ್ಲಾ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅಗೆಯುವಂತೆ ಹೇಳಿದ್ರು. ಅಲ್ಲಿ ಪುರುಷನ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದು 11ನೇ ಪಾಯಿಂಟ್ನಿಂದ ಸುಮಾರು 120 ಮೀಟರ್ ದೂರದಲ್ಲಿದೆ. ಮರದ ಬುಡದಲ್ಲಿ ಈ ಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿರುವುದು. ಆದ್ರೆ ಈ ಬಗ್ಗೆ ಇನ್ನಷ್ಟೇ SITಯಿಂದ ಅಧಿಕೃತ ಮಾಹಿತಿ ಸಿಗಬೇಕಾಗಿದೆ. ಈ ಅಸ್ಥಿ ಪಂಜರ ಸಿಕ್ಕ ಜಾಗವನ್ನ ಪಾಯಿಂಟ್ 14 ಅಂತ ಸದ್ಯಕ್ಕೆ ಗುರುತಿಸಲಾಗಿದೆ. ಇಲ್ಲಿ ಒಟ್ಟು 140 ಮೂಳೆ ಚೂರುಗಳು ಸಿಕ್ಕಿವೆ. ಇದನ್ನ KMC ಆಸ್ಪತ್ರೆಯಲ್ಲಿ FSL ತಂಡ ಪರೀಕ್ಷೆ ಮಾಡ್ತಿದೆ. ಈ ನಡುವೆ ಪಾಯಿಂಟ್ 11 ಮತ್ತು 12ರಲ್ಲಿ ಶೋಧ ಕಾರ್ಯಾಚರಣೆ ನಡೆದು 6 ಅಡಿ ಗುಂಡಿ ತೋಡಲಾಗಿದೆ. ಆದರೆ ಅಲ್ಲಿ ಏನೂ ಪತ್ತೆಯಾಗಿಲ್ಲ. ಇನ್ನು 13ನೇ ಪಾಯಿಂಟ್ 1 ಬಾಕಿ ಉಳಿದಿದೆ. ಏನು ಸ್ನೇಹಿತರೆ, ಉತ್ತರಾಖಂಡ್ನ ಉತ್ತರಕಾಶಿ ಜಿಲ್ಲೆಯಲ್ಲಿ ದೊಡ್ಡ ಮೇಘ ಸ್ಫೋಟ ಉಂಟಾಗಿದ್ದು ಧಾರಾಲಿ ಅನ್ನೋ ಹಳ್ಳಿಯ ಒಂದು ಭಾಗ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿದೆ. ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟಾಗಿದೆ. ಇದುವರೆಗೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದು 50ಕ್ಕೂ ಅಧಿಕ ಜನ ಕಾಣೆಯಾಗಿದ್ದಾರೆ. ದುರ್ಘಟನೆ ನಡೆದ ಸ್ಥಳದಲ್ಲಿ ಹಲವು ಮನೆಗಳು, ಗೆಸ್ಟ್ ಹೌಸ್, ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಗಳಿದ್ವು ಅಂತ ಉತ್ತರಕಾಶಿ ಜಿಲ್ಲೆಯ DC ಪ್ರಶಾಂತ್ ಆರ್ಯ ತಿಳಿಸಿದ್ದಾರೆ. ಅತ್ತ ಸೇನೆ, NDRF, SDRF ತಂಡಗಳು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇವೆ. ಆದರೆ ಪ್ರವಾಹದಿಂದ ರೋಡ್ ಬ್ಲಾಕ್ ಆಗಿ ಬಿಡದೆ ಸುರಿತಾ ಇರೋ ಮಳೆಯಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಆದರೂ ಪರಿಶ್ರಮ ಪಟ್ಟು ಕಾರ್ಯಾಚರಣೆ ಮಾಡಲೇಬೇಕು, ಮಾಡಲಾಗ್ತಾ ಇದೆ. ಈ ನಡುವೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಉತ್ತರಾಖಂಡ್ CM ಪುಷ್ಕರ್ ಸಿಂಗ್ ಧಾಮಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಖುದ್ದು ಅಮಿತ್ ಶಾ ಅವರೇ ಇದನ್ನ ಪರ್ಸನಲಿ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ ITBP ಮತ್ತು NDRF ತಂಡಗಳನ್ನ ರಕ್ಷಣಾ ಕಾರ್ಯಾಚರಣೆಗೆ ತುರ್ತಾಗಿ ಕಳಿಸೋಕೆ ಅಮಿತ್ ಶಾ ಆದೇಶ ಕೊಟ್ಟಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅಲ್ಲಿದ್ದ ಕೆಲ ಹೋಟೆಲ್ಸ್ ಮತ್ತು ಹೋಮ್ ಸ್ಟೇಗಳು ಸಂಪೂರ್ಣವಾಗಿ ನಾಶವಾಗಿವೆ. ಇನ್ನು ಈ ಭೀಕರ ಪ್ರವಾಹಕ್ಕೆ ಧಾರಾಲಿ ಹಳ್ಳಿ, ಅಲ್ಲಿರೋ ಮನೆ, ಹೋಟೆಲ್ಸ್, ಹೋಮ್ ಸ್ಟೇಸ್, ಅಂಗಡಿ, ರಸ್ತೆಗಳು ಕೊಚ್ಕೊಂಡು ಹೋಗ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇದನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಗಳು ಎಲ್ಲ ಒಂದೇ ಸಮನೆ ಕೊಚ್ಕೊಂಡು ಹೋಗಿ ನಾಶ ಆಯಿತು, ಇಂಥ ಒಂದು ದೊಡ್ಡ ವಿಪತ್ತನ್ನ ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳಿದ್ದಾರೆ. ಈ ದುರ್ಘಟನೆಗೆ PM ನರೇಂದ್ರ ಮೋದಿ ಕೂಡ ರಿಯಾಕ್ಟ್ ಮಾಡಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ. ಸಹಾಯ ಮಾಡೋಕೆ ಎಲ್ಲ ಮಾರ್ಗವನ್ನು ಅನುಸರಿಸ್ತೀವಿ ಅಂತ ಹೇಳಿದ್ದಾರೆ.
ಸೇನೆಯ ಹೆಲಿಕಾಪ್ಟರ್ಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಹರ್ಸಿಲ್ ಅನ್ನೋ ಕಡೆ ಸೇನೆಯ ಕ್ಯಾಂಪ್ಗೂ ಕೂಡ ಡ್ಯಾಮೇಜ್ ಆಗಿದೆ. ಪ್ರವಾಹ ಹೋಗಿ ಆ ಕ್ಯಾಂಪ್ಗೂ ಹೊಡೆದಿದೆ. ಅಲ್ಲೂ ಕೂಡ ದೊಡ್ಡ ಸಂಖ್ಯೆಯ ಯೋಧರಿರ್ತಾ ಇದ್ರು. ಇಂಪಾರ್ಟೆಂಟ್ ಬೇಸ್ ಅದು. ಅಲ್ಲೂ ಕೂಡ ಒಂದಷ್ಟು ಯೋಧರು ಮಿಸ್ಸಿಂಗ್ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮೊದಲು ಪ್ರವಾಹ ಹೊಡೆದಂತಹ ಆ ಹಳ್ಳಿ ಇದೆಯಲ್ಲ, ಅಲ್ಲಂತೂ 200ಕ್ಕೂ ಅಧಿಕ ಜನ ಇದ್ರು. ಅದಾದ್ಮೇಲೆ ಈ ಕ್ಯಾಂಪ್ ಹತ್ರವೂ ಕೂಡ ಪ್ರವಾಹ ಅಪ್ಪಳಿಸಿದೆ. ಇಲ್ಲೂ ಕೂಡ ಯೋಧರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಭಾರಿ ಆತಂಕದ ವಾತಾವರಣ ಇದೆ. ಏನು, 4 ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರೋ ಗಂಗೋತ್ರಿ ಧಾಮ್ಗೆ ಸಾಗೋ ಮಾರ್ಗ ಇದೀಗ ಪ್ರವಾಹದಿಂದ ಕಟ್ ಆಗಿ ಹೋಗಿದೆ ಸಂಪೂರ್ಣ. ಅಕ್ಕಪಕ್ಕದ ಹಿಮಾಚಲ ಪ್ರದೇಶದಲ್ಲೂ ಭಾರಿ ಮಳೆ ಆಗ್ತಿದೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಸೇರಿ 310ಕ್ಕೂ ಅಧಿಕ ರಸ್ತೆಗಳನ್ನ ಬ್ಲಾಕ್ ಮಾಡಲಾಗಿತ್ತು, ಬಂದ್ ಮಾಡಲಾಗಿತ್ತು. ಅಷ್ಟು ಅನಾಹುತಗಳಾಗ್ತಿವೆ. ರಸ್ತೆ ಅಪಘಾತಗಳು ಕೂಡ ಉಂಟಾಗ್ತಿವೆ ಆ ಕಾರಣಕ್ಕೋಸ್ಕರ. ಏನು, ಮಂಗಳವಾರ ಕರ್ನಾಟಕದಲ್ಲಿ ಸಾರಿಗೆ ನೌಕರರ ಮುಷ್ಕರದಿಂದ ಕರ್ನಾಟಕದಲ್ಲಿ ಕೋಲಾಹಲ ಉಂಟಾಯಿತು. ಈಗೊಂದು ಸಮಾಧಾನಕರ ಸುದ್ದಿ ಬರ್ತಾ ಇದೆ. ಈ ಬಂದ್ ವಾಪಸ್ ಪಡೆಯೋದಾಗಿ ನೌಕರರು ಹೇಳಿದ್ದಾರೆ. ಹೈಕೋರ್ಟ್ ಈ ಕುರಿತು ತೀವ್ರ ತರಾಟೆಗೆ ತಗೊಂಡ ನಂತರ ಈ ಸುದ್ದಿ ಹೊರಬಿದ್ದಿದೆ. ಏನಾಗಿತ್ತು ಅಂದ್ರೆ, ಸೋಮವಾರ ಹೈಕೋರ್ಟ್ಗೆ ಒಂದು PIL ಸಲ್ಲಿಕೆಯಾಗಿತ್ತು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಆ ವಿಚಾರಣೆ ವೇಳೆ ಕೋರ್ಟ್ ಮಂಗಳವಾರ ಬಂದ್ ಮಾಡಬೇಡಿ, ಒಂದಿನ ತಡೀರಿ ಅಂತ ಹೇಳಿ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿತ್ತು. ಆದ್ರೆ ಅಷ್ಟಕ್ಕೂ ಕಾಯ್ದೆ ಧಿಕ್ಕರಿಸಿ ಮಂಗಳವಾರ ಮುಷ್ಕರ ನಡೆಸಲಾಯಿತು. ಕೆಲಸಕ್ಕೆ ಬರದೆ ಬಂದ್ ಮಾಡಲಾಯಿತು ಸಾರಿಗೆ ಸೇವೆಗಳನ್ನ. ಇದರಿಂದ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಹಳ ಸಮಸ್ಯೆ ಆಯಿತು ಜನಕ್ಕೆ ಓಡಾಟಕ್ಕೆ. ಕೆಲ ಕಡೆ ಒಂದೊಂದು ಬಸ್ ಅನ್ನ ಏನಾದ್ರೂ ಮಾಡಿ ಓಡಿಸಿದ್ರೂ ಕೂಡ ಆ ಬಸ್ಗಳಿಗೆ ಕಲ್ಲು ತೂರಾಟ ಮಾಡಿ ಗಾಜನ್ನ ಕೂಡ ಒಡೆದು ಹಾಕಲಾಯಿತು. ಕೊಪ್ಪಳ ಮತ್ತು ತುಮಕೂರು ವಿಶ್ವವಿದ್ಯಾಲಯಗಳು ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದ್ವು. ಹೀಗಾಗಿ ಸಾರಿಗೆ ಸಂಘಟನೆಗಳ ಪರ ವಕೀಲರನ್ನ ಹೈಕೋರ್ಟ್ ತರಾಟೆಗೆ ತಗೊಂಡು, ನಾವು ಇಷ್ಟು ಹೇಳಿದ್ರು ಕೂಡ ನೀವು ಈ ರೀತಿ ಮಾಡಿದ್ರಿ, ಇದು ನ್ಯಾಯಾಂಗ ನಿಂದನೆ ಅಲ್ವಾ ಅಂತ ಕೋರ್ಟ್ ಪ್ರಶ್ನೆ ಕೇಳಿತು. ಅಲ್ಲದೆ ಎಸ್ಮಾ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಜಾರಿಯಾಗಿದೆ. ಅಗತ್ಯ ಸೇವೆಗಳನ್ನ ತಡೆಯಿಲ್ಲದೆ ಒದಗಿಸೋಕೆ ಇದನ್ನ ಜಾರಿ ಮಾಡಲಾಗುತ್ತೆ. ಆಗ ಯಾವುದೇ ರೀತಿ ಪಬ್ಲಿಕ್ಗೆ ಸಮಸ್ಯೆ ಆಗುವಂತೆ ಪ್ರತಿಭಟನೆ ಮುಷ್ಕರ ಮಾಡೋ ಹಾಗಿಲ್ಲ. ಮಾಡಿದ್ರೆ ಕಾನೂನು ಉಲ್ಲಂಘನೆ ಆಗುತ್ತೆ. ಸೊ ಇದು ಜಾರಿಯಾಗಿದ್ರೂ ಕೂಡ ಈ ರೀತಿ ಮುಷ್ಕರ ಮಾಡಿದ್ದೀರಿ. ಮುಷ್ಕರ ನಿಲ್ಲಿಸಿರೋ ಬಗ್ಗೆ ನಾಳೆ ನೀವು ಕೋರ್ಟ್ಗೆ ಮಾಹಿತಿ ಕೊಡಬೇಕು, ಇಲ್ಲ ಅಂದ್ರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗುತ್ತೆ ಅಂತ ಕೋರ್ಟ್ ತರಾಟೆಗೆ ತಗೊಂಡು ವಾರ್ನಿಂಗ್ ಕೊಟ್ಟಿತ್ತು. ಜೊತೆಗೆ ಈ ಬಸ್ ಬಂದ್ಗೆ ಕರೆ ಕೊಟ್ಟಿದ್ದ ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಅಂತಲೂ ಕೋರ್ಟ್ ಎಚ್ಚರಿಸಿತ್ತು. ನಿಮ್ಮ ಸಮಸ್ಯೆ ಏನೋ ಅದೇನಿದ್ರು ಕೂಡ ಸರ್ಕಾರದೊಂದಿಗೆ ಚರ್ಚಿಸಿ ಸರಿ ಮಾಡ್ಕೊಳ್ಳಿ. ಸಾಮಾನ್ಯ ಜನರನ್ನ ಒತ್ತಾಯ ಮಾಡಿ ಇಟ್ಕೊಂಡ್ರೆ ಅದನ್ನೆಲ್ಲ ಕೋರ್ಟ್ ಸಹಿಸಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ನೇತೃತ್ವದ ಪೀಠ ಎಚ್ಚರಿಕೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ನೌಕರರು ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಈ ಕುರಿತು ಸಮಿತಿ ಪರ ವಕೀಲರು ಹೈಕೋರ್ಟ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅತ್ತ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಅವರು ಮುಷ್ಕರ ಮುಂದೂಡಿದ್ದೀವಿ, ಈಗಿಂದೀಗಲೇ ಬಸ್ ಮೂವ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಏನೋ, ಪಾಕ್ ಸಂಹಾರಕ ಅಥವಾ ಭಾರತದ ಶತ್ರು ಸಂಹಾರಕ ಬ್ರಹ್ಮೋಸ್ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇದೆ. ಆಪರೇಷನ್ ಸಿಂಧೂರ್ ಸಕ್ಸಸ್ ನಂತರ ಭಾರತ ಮತ್ತಷ್ಟು ಬ್ರಹ್ಮೋಸ್ಗಳನ್ನ ಪಡ್ಕೊಳ್ಳೋಕೆ ಭಾರತೀಯ ಸೇನಾಪಡೆಗಳು ಮುಂದಾಗ್ತಿವೆ. ನೌಕಾಪಡೆ ಮತ್ತು ವಾಯುಪಡೆ ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಗಳಿಗೆ ಆರ್ಡರ್ ಕೊಡೋಕೆ ರೆಡಿಯಾಗಿದ್ದಾರೆ. ಶೀಘ್ರ ರಕ್ಷಣಾ ಇಲಾಖೆ ಕ್ಲಿಯರೆನ್ಸ್ ಕೊಡೋ ಸಾಧ್ಯತೆ ಇದೆ. ಎಷ್ಟು ಮಿಸೈಲ್ಸ್ ಖರೀದಿ ಮಾಡಲಾಗುತ್ತೆ ಅನ್ನೋದು ಕೂಡ ಈಗ ಬಹಳ ಇಂಟ್ರೆಸ್ಟಿಂಗ್. ಸುಕೋಯ್ ಜೆಟ್ಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದು ಅವುಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರ್ ಲಾಂಚ್ಡ್ ಬ್ರಹ್ಮೋಸ್ಗಳು ಬೇಕು. ಹಾಗೆ ಭಾರತೀಯ ನೌಕಾಪಡೆ ತನ್ನ ಯುದ್ಧ ನೌಕೆಗಳನ್ನ ಕೂಡ ಮಾಡಿಫೈ ಮಾಡ್ತಿದೆ. ಹೀಗಾಗಿ ಹೊಸ ಏರ್ ಲಾಂಚ್ಡ್ ಮತ್ತು ಸಮುದ್ರದಿಂದ ಲಾಂಚ್ ಮಾಡೋಕೆ ಸಿ ಲಾಂಚ್ಡ್ ಬ್ರಹ್ಮೋಸ್ ಖರೀದಿಗೆ ಈಗ ತಯಾರಿ ನಡೀತಾ ಇದೆ. ಈ ಮಧ್ಯೆ ದಿಲ್ಲಿಯ ಕೆಂಪುಕೋಟೆ ಆವರಣಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡೋಕೆ ಪ್ರಯತ್ನ ಪಟ್ಟ ಬಾಂಗ್ಲಾದ 5 ಅಕ್ರಮ ವಲಸಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. 20 ರಿಂದ 25 ವರ್ಷ ವಯಸ್ಸಿನ 2 ಆರೋಪಿಗಳು ರೆಗ್ಯುಲರ್ ಚೆಕಿಂಗ್ ವೇಳೆ ಸರಿಯಾದ ದಾಖಲೆಗಳನ್ನು ತೋರಿಸುವಲ್ಲಿ ವಿಫಲರಾಗಿದ್ದಾರೆ. ಹೆಚ್ಚಿನ ತಪಾಸಣೆ ನಡೆಸಿದಾಗ ಅವರು ಸುಮಾರು 3-4 ತಿಂಗಳ ಹಿಂದೆ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ದಿಲ್ಲಿಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳು ತೀವ್ರ ತಪಾಸಣೆ ನಡೆಸ್ತಾ ಇದ್ದಾರೆ. ಏನೋ, ಬೆಂಗಳೂರಲ್ಲಿ 20 ಕೋಟಿ ರೂಪಾಯಿ ಖರ್ಚಲ್ಲಿ 52 ಹೊಸ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋಕೆ ಬಿಬಿಎಂಪಿ ಮುಂದಾಗಿದೆ. ಬಿಬಿಎಂಪಿಯ ವಾರ್ಡ್ ಸಂಖ್ಯೆ 198 ರಿಂದ 225ಕ್ಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೊಸ ವಾರ್ಡ್ಗಳಲ್ಲೂ ಇಂದಿರಾ ಕ್ಯಾಂಟೀನ್ ಆರಂಭಿಸುವಂತೆ ಸರ್ಕಾರ ಸೂಚನೆ ಕೊಟ್ಟಿತ್ತು. ಆದ್ರೆ ಸರ್ಕಾರ ಬಿಲ್ ಬಾಕಿ ಇಟ್ಕೊಂಡು ಈಗ ಆಲ್ರೆಡಿ ಇರೋ ಕೆಲ ಇಂದಿರಾ ಕ್ಯಾಂಟೀನ್ಗೂ ಬೀಗ ಬಿದ್ದಿತ್ತು. ಹೀಗಾಗಿ ಇರೋದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಸರ್ಕಾರ. ಹೀಗಿರಬೇಕಾದ್ರೆ ಹೊಸದನ್ನು ಮಾಡಕ್ ಹೊರಟಿದಾರಲ್ಲ ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಈಗ ಕನ್ನಡ ಸಿನಿಮಾ ನಟ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ. 38 ವರ್ಷ ಅಷ್ಟೇ ವಯಸ್ಸಾಗಿತ್ತು. ಜಾಂಡೀಸ್ನಿಂದ ಬಳಲ್ತಾ ಇದ್ರು. ಕೆಲ ದಿನಗಳ ಹಿಂದಷ್ಟೇ ಬನಶಂಕರಿಯ ಸಾಗರ್ ಅಪೋಲೋ ಆಸ್ಪತ್ರೆಗೆ ಅವರು ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಆರೋಗ್ಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿದ್ದ ಕಾರಣ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆ ಕೊಡಲಾಗ್ತಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಸಂತೋಷ್ ಬಾಲರಾಜ್ ಈಗ ನಿಧನರಾಗಿದ್ದಾರೆ.
ಕರಿಯಾಟು, ಗಣಪ ಸೇರಿ ಹಲವು ಸಿನಿಮಾಗಳಲ್ಲಿ ಇವರು ನಟಿಸಿದ್ರು. ಇನ್ನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಅನ್ನೋ ಕಡೆ ರೈತರೊಬ್ಬರ ಜಮೀನಲ್ಲಿ 19 ನವಿಲುಗಳು ಸತ್ತು ಬಿದ್ದಿದ್ವು. ತನಿಖೆಗೆ ಆದೇಶ ಕೊಡಲಾಗಿದೆ. ನವಿಲುಗಳ ಸಾವಿಗೆ ಕೀಟನಾಶಕ ಕಾರಣ ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಈ ಕೀಟನಾಶಕವನ್ನ ನವಿಲುಗಳನ್ನ ಸಾಯಿಸೋಕೋಸ್ಕರನೇ ಹಾಕಲಾಗಿತ್ತಾ ಅಥವಾ ಬೆಳೆಗಳಿಗೆ ಹಾಕಿದ್ದನ್ನ ತಿಂದು ಇವು ಮೃತಪಟ್ಟವ? ಈ ಬಗ್ಗೆ ಡಿಸಿಎಫ್ ನೇತೃತ್ವದ ತನಿಖೆ ನಡೆಸಿ 5 ದಿನಗಳ ಒಳಗಾಗಿ ವರದಿ ಕೊಡಿ ಅಂತ ಮತ್ತು ನಿಯಮ ಪ್ರಕಾರ ಕ್ರಮ ತಗೊಳ್ಳಿ ಅಂತ ಅರಣ್ಯ ಮತ್ತು ಪರಿಸರ ಮಂತ್ರಿ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಏನೋ ಪಿಎಂ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸಂಸದೀಯ ಪಕ್ಷದ ಸಭೆ ನಡೆಸಲಾಗಿದೆ. ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ಮಹಾದೇವ್ ಯಶಸ್ಸಿನ ಭಾಗವಾಗಿ ಪಿಎಂ ಮೋದಿ ಲೀಡರ್ಶಿಪ್ ಮತ್ತು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನ ಮೆಚ್ಚಿ ಎನ್ಡಿಎ ಸಂಸದರು ಸರ್ವಾನುಮತದಿಂದ ನಿರ್ಣಯವನ್ನ ಅಂಗೀಕಾರ ಮಾಡಿದ್ದಾರೆ. ಅಲ್ಲದೆ ಈ ವೇಳೆ ಮೋದಿ ಪ್ರದರ್ಶಿಸಿದ ಲೀಡರ್ಶಿಪ್ಗೆ ನಾವು ಬೋಲ್ಡ್ ಆಗಿದ್ದೀವಿ ಅಂತ ಟಿಡಿಪಿ ಮತ್ತು ಜೆಡಿಯು ನಾಯಕರು ಹೊಗಳಿದ್ದಾರೆ. ಆಗಸ್ಟ್ 7ನೇ ತಾರೀಕು ಉಪರಾಷ್ಟ್ರಪತಿ ಚುನಾವಣೆಗೆ ನಾಮನಿರ್ದೇಶನ ಕೂಡ ನಡೆಯುತ್ತೆ. ಅದಕ್ಕೂ ಮೊದಲು ನಡೆದ ಈ ಸಭೆ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಂ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ ಬಗ್ಗೆ ಸಂಸತ್ನಲ್ಲಿ ಡಿಬೇಟ್ ನಡೆಯಬೇಕು ಅಂತ ಒತ್ತಾಯಿಸಿದ್ದ ವಿಪಕ್ಷಗಳನ್ನ ಕಿಚಾಯಿಸಿದ್ದಾರೆ. ವಿಪಕ್ಷಗಳು ಈ ರೀತಿ ಡಿಬೇಟ್ಗೆ ಒತ್ತಾಯಿಸುವ ಮೂಲಕ ತಮ್ಮ ಕಾಲಿಗೆ ತಾವೇ ಶೂಟ್ ಮಾಡಿಕೊಂಡಿದ್ದಾರೆ. ಪ್ರತಿಪಕ್ಷಗಳು ಸ್ವಯಂ ಹಾನಿ ಮಾಡಿಕೊಳ್ಳೋದಕ್ಕೋಸ್ಕರನೇ ಈ ರೀತಿ ಒತ್ತಾಯ ಮಾಡದಂಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಏನೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೊಸ ದಾಖಲೆ ಮಾಡಿದ್ದಾರೆ. ದೇಶದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಗೃಹ ಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದಕ್ಕೆ ಮಂಗಳವಾರ ನಡೆದ ಸಂಸದೀಯ ಸಭೆಯಲ್ಲಿ ಅಮಿತ್ ಶಾ ಅವರನ್ನ ಕೂಡ ಮೋದಿ ಶ್ಲಾಘಿಸಿದ್ದಾರೆ. ಅಮಿತ್ ಶಾ ಮೇ 30, 2019ರಲ್ಲಿ ಗೃಹ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಅಲ್ಲಿಂದ ಇಲ್ಲಿವರೆಗೆ ಗೃಹ ಮಂತ್ರಿಯಾಗಿ 2258 ದಿನಗಳನ್ನ ಪೂರ್ಣ ಮಾಡಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ಹಿರಿಯ ನಾಯಕರಾಗಿದ್ದ ಎಲ್.ಕೆ. ಅಡ್ವಾಣಿ 2256 ದಿನ ದಾಖಲೆಯ ಗೃಹ ಮಂತ್ರಿ ಸ್ಥಾನವನ್ನು ನಿಭಾಯಿಸಿದರು. ಈಗ ಅಮಿತ್ ಶಾ ಈ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಏನೋ ಬ್ಯಾಂಕ್ ಸಾಲ ವಂಚನೆ ಪ್ರಕರಣದಲ್ಲಿ ರಿಲಯನ್ಸ್ ಇನ್ಫ್ರಾ ಚೇರ್ಮನ್ ಅನಿಲ್ ಅಂಬಾನಿ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. 17,000 ಕೋಟಿ ರೂಪಾಯಿನ ಬ್ಯಾಂಕ್ ಸಾಲ ವಂಚನೆ ಪ್ರಕರಣವೊಂದರಲ್ಲಿ ಇಡಿ ಅನಿಲ್ ಅಂಬಾನಿಗೆ ಸಮನ್ಸ್ ಕೊಟ್ಟಿತ್ತು. ಇದರ ವಿಚಾರಣೆಯನ್ನ ಅನಿಲ್ ಅಂಬಾನಿ ಫೇಸ್ ಮಾಡಿದ್ದಾರೆ. 7 ರಿಂದ 10 ದಿನದ ಒಳಗೆ ಅನಿಲ್ ಅಂಬಾನಿಗೆ ಮತ್ತೊಮ್ಮೆ ನೋಟಿಸ್ ಕೊಡೋದಾಗಿ ಇಡಿ ಹೇಳಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಈ ರಿಪೋರ್ಟ್ ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ ಸ್ನೇಹಿತರೆ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನು ಮಿಸ್ ಮಾಡದೆ ನೋಡಿ. ವಾರದ ಮೊದಲ ಸೆಷನ್ ನಲ್ಲಿ ಲಾಭ ಮಾಡಿಕೊಂಡಿದ್ದ ಭಾರತೀಯ ಷೇರುಪೇಟೆ ಲಾಸ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 308 ಪಾಯಿಂಟ್ಸ್ ಕಮ್ಮಿಯಾಗಿ 80,710ಕ್ಕೆ ತಲುಪಿದೆ. ನಿಫ್ಟಿ 73 ಪಾಯಿಂಟ್ಸ್ ಡೌನ್ ಆಗಿ 24,649ಕ್ಕೆ ರೀಚ್ ಆಗಿದೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಮುಂದುವರೆಸಿದ್ರೆ ಹೆಚ್ಚುವರಿ ಟ್ಯಾರಿಫ್ ಹಾಕೋದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಮತ್ತೊಮ್ಮೆ 24 ಗಂಟೆಗಳ ಒಂದು ಗಡುವನ್ನ ಕೂಡ ಕೊಟ್ಟಿದ್ದಾರೆ. 24 ಗಂಟೆಗಳಲ್ಲಿ ಭಾರತದ ಮೇಲೆ ಹೆವಿ ಟ್ಯಾರಿಫ್ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಭಾರತ ಕೂಡ ಖಾರವಾಗಿ ಉತ್ತರ ಕೊಟ್ಟಿದೆ. ಇದರಿಂದ ಹೂಡಿಕೆದಾರರ ಕಾನ್ಫಿಡೆನ್ಸ್ ಡೌನ್ ಆಯಿತು. ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳ ಖರೀದಿಯಿಂದ ದೂರ ಉಳಿದ್ರು. ಹೀಗಾಗಿ ಭಾರತೀಯ ಷೇರುಪೇಟೆ ಕೆಂಪು ಪಟ್ಟಿಯಲ್ಲಿ ಕೊನೆಯಾಗಿದೆ. ಅದಾನಿ ಪೋರ್ಟ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್, ಅದಾನಿ ಎಂಟರ್ಪ್ರೈಸಸ್, ಸಿಪ್ಲಾ, ONGC, ಐಸಿಐಸಿಐ ಬ್ಯಾಂಕ್ ಷೇರುಗಳು ರೆಡ್ ನಲ್ಲಿ ಕಾಣಿಸಿಕೊಂಡಿವೆ. ವೋಡಾಫೋನ್ ಐಡಿಯಾ, ಸುಜ್ಲಾನ್, ಟೈಟನ್, ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ ಸುಜುಕಿ, ಕೋಲ್ ಇಂಡಿಯಾ, BHEL, NTPC ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಏರಿಕೆಯಾಗಿ 87 ರೂಪಾಯಿ 80 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 91 ರೂಪಾಯಿ ಕಮ್ಮಿಯಾಗಿ 1,76,000 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 83 ರೂಪಾಯಿ ಕಮ್ಮಿಯಾಗಿ 91,670 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 522 ರೂಪಾಯಿ ಹೆಚ್ಚಾಗಿ 1,12,422 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.